ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಾನಿವತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ನಡೀತಾ ಇದೆ ಚಾಲನಾ ಪರೀಕ್ಷೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹುಬ್ಬಳ್ಳಿಯ ಕೇಂದ್ರ ಕಚೇರಿಯ ಒಂದು ನೋಟಿಫಿಕೇಷನ್ ಬಿಡುಗಡೆ ಮಾಡಿದ್ದಾರೆ. ಏನಪ್ಪ ನೋಟಿಫಿಕೇಷನ್ ಅಂತಂದರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ 2019ರಲ್ಲಿ ನೋಟಿಫಿಕೇಷನ್ ಮಾಡಿದರು. ಟೋಟಲ್ 2814 ಪೋಸ್ಟಿಂದು. ಅದನ್ನು 1000 ಹುದ್ದೆಗಳಿಗೆ ಸೀಮಿತ ಮಾಡಿ ಯಾವ್ಯಾವ ಕ್ಯಾಟಗಿರಿಗೆ, ಯಾವ್ಯಾವ ಪ್ರವರ್ಗಗಳಿಗೆ ಎಷ್ಟೆಷ್ಟು ಪೋಸ್ಟ್ ಬರ್ತವೆ ಅಂತಕ್ಕಂಥದ್ದು ಡೀಟೇಲ್ ಒಂದು ಇದನ್ನು ಮಾಡಿ ನೋಟಿಫಿಕೇಷನ್ ಮಾಡಿದ್ದಾರೆ. ನೀವು ನೋಡ್ಬೋದು. ನಾನು ಇದಕ್ಕಿಂತ ಹಿಂದೆನೇ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಈಗ ಈ ಸಂಬಂಧಪಟ್ಟ ಕೆಲವೊಂದು ಕ್ಯಾಟಗಿರಿಗೆ ಎಷ್ಟೆಷ್ಟು ಪೋಸ್ಟ್ ಬರ್ತಾವೆ ಅಂತೇಳಿ ನಾನು ನಿಮಗೆ ಹಿಂದೆ ಹೇಳಿದ್ದೆ. ನೀವು ನೋಡ್ಕೋಬೋದು. ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡೋಣ ಬನ್ನಿ ನೋಟಿಫಿಕೇಷನ್ ಯಾವ ಥರ ಇದೆ ಅಂಥೇಳಿ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನೋಡ್ಬೋದು. ಜಾಹೀರಾತು ಸಂಖ್ಯೆ 2019 ಅನ್ವಯ ಚಾಲಕ 2500 ಪೋಸ್ಟ್ ಇತ್ತು. ಅದರಲ್ಲಿ 55 ಪರಿಶಿಷ್ಟ ಜಾತಿ ಪ್ಲಸ್ ಆಗುತ್ತೆ. ಜೊತೆಗೆ ಇನ್ನು ಡ್ರೈವರ್ ಕಮ್ ಕಂಡಕ್ಟ್ರು ಅದು ಕೂಡ ಪರಿಶಿಷ್ಟ ಜಾತಿನೇ ಪೋಸ್ಟ್ಗಳಿದೆ, ಅದು ಕೂಡ ಹಿಂಬಾಕಿನೇ. ಎಲ್ಲ ಸೇರಿ 2814 ಪೋಸ್ಟ್ ಆಗಿತ್ತು. ಪ್ರಸ್ತುತ ಸರ್ಕಾರದ ಆದೇಶ ನೋಡ್ಬೋದು ನೀವು ಇಲ್ಲಿ. ಪ್ರಸ್ತುತ ಇವಾಗ ಸರ್ಕಾರದ ಒಂದು ಆದೇಶ 2022 ದಿನಾಂಕ 1/3/2024 ಸರ್ಕಾರ ಆದೇಶ ಮಾಡಿದಂತೆ 1000 ಪೋಸ್ಟ್ ತೊಗೊಳ್ಳೋಕ್ಕೆ. ಇಲ್ಲಿ ಯಾವ ಥರ ಅಂದರೆ ನೋಡಿ, 686 ಪೋಸ್ಟು ಡ್ರೈವರ್ ಮಾತ್ರ, ಪ್ಲಸ್ 55 ಬ್ಯಾಕ್ಲಾಗ್ ಡ್ರೈವರ್ ಅಂದರೆ SC ಪ್ರವರ್ಗಕ್ಕೆ ಮೀಸಲಿರ್ತವೆ, ಪರಿಶಿಷ್ಟ ಜಾತಿ ಹಿಂಬಾಕಿ. ಹಾಗೂ 259 ಚಾಲಕ ಕಮ್ ನಿರ್ವಾಹಕ, ಇದು ಕೂಡ ಹಿಂಬಾಕಿ ಪರಿಶಿಷ್ಟ ಜಾತಿಗೆ ಇವು ಮೀಸಲಾಗಿರ್ತವೆ. ಹುದ್ದೆಗಳಿಗೆ ಮಾತ್ರ ಭರ್ತಿ ಮಾಡಿಕೊಳ್ಳಲು ಅನುಮೋದನೆ ನೀಡಲಾಗಿರುತ್ತದೆ. ಇಲ್ಲಿ ನೋಡ್ಬೋದು. ಅದರ ಅನ್ವಯ ಚಾಲಕ 686 ಹುದ್ದೆಗಳ ಪ್ರವರ್ಗವಾರು ವರ್ಗೀಕರಣ ಈ ಕೆಳಗಿನಂತಿರುತ್ತದೆ. ನಾನು ನಿಮಗೆ ಹೇಳಿದ್ದೆ ಹಿಂದಿನ ಒಂದು ವಿಡಿಯೋದಲ್ಲಿ 686 ಪೋಸ್ಟ್ ಮಾತ್ರ ಇರ್ತವೆ ಅಂಥೇಳಿ. ನೋಡ್ಬೋದು ಸ್ನೇಹಿತರೆ, ಡೀಟೇಲಾಗಿ ನೋಡೋಣ. ಅಲ್ಲಿ ನೀವು ನೋಡ್ತಾ ಹೋಗ್ಬೋದು. ಚಾಲಕ 686 ಹುದ್ದೆಗಳ ವರ್ಗೀಕರಣ. ನೋಡ್ಬೋದು ಸ್ನೇಹಿತರೆ. ನೋಡಿ, ಇಲ್ಲಿ ಈ ಒಂದು ಮೀಸಲಾತಿ ಅಂದರೆ ಯಾವ್ಯಾವ ಕ್ಯಾಟಗಿರಿ, ಆಮೇಲೆ ರೂರಲು, ಗ್ರಾಮೀಣ, ಮಹಿಳೆ ಈ ಥರ ಇರುತ್ತೆ. ಇಲ್ಲಿ ಪ್ರವರ್ಗ ಇರುತ್ತೆ. ಇಲ್ಲಿ ಮುಂದೆ SC ST ಕ್ಯಾಟಗಿರಿ 1, ಸೆಕೆಂಡ್ ವಿ, ಥರ್ಡ್ ವಿ ಜನರಲ್ ಮೆರಿಟ್. ಈ ಥರ 686 ಪೋಸ್ಟಲ್ಲಿ ಅರ್ಧ 50% ಜನರಲ್ ಮೆರಿಟ್ ಇರುತ್ತೆ, ಅಂದರೆ GM ಪೋಸ್ಟ್ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು, ಇದು GMದು ಒಂದು ಲೈನಿಂಗ್ ಆಗಿರುತ್ತೆ. ನೋಡ್ಬೋದು ಸ್ನೇಹಿತರೆ. ಉದಾಹರಣೆಗೆ ನಾವು ನೋಡ್ತಾ ಹೋದರೆ ಈ ಒಂದು SC ಪ್ರವರ್ಗದ ಒಂದು ಲೈನ್ ನೀವು ನೋಡ್ತಾ ಹೋಗ್ಬೋದು. ನೋಡಿ, SC ಪ್ರವರ್ಗದಲ್ಲಿ ಇಲ್ಲಿ ಜನರಲ್ ಅಂತಂದರೆ ನಿಮ್ಮ ಹತ್ರ SC ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಇತ್ತು. ಯಾರ್ಯಾರ ಹತ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆ SC ಅದು 23 ಪೋಸ್ಟ್ ಇದೆ. ನಿಮ್ಮ ಹತ್ರ ಬರೀ SC ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾತ್ರ ಇದ್ದರೆ ಅದು 23 ಪೋಸ್ಟ್ ಇದೆ. SC ಪ್ರವರ್ಗಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳೆಯರಿಗೆ ಅದು SC ಮಹಿಳೆಯರಾಗಿರಬೇಕು. SC ಮಹಿಳೆಯರು ಅಂದರೆ SC ಪ್ರವರ್ಗಕ್ಕೆ ಸೇರಿದ ಮಹಿಳಾ ಅಭ್ಯರ್ಥಿಗಳಿಗೆ 34 ಪೋಸ್ಟ್ ಇದೆ. ಜೊತೆಗೆ ಇಲ್ಲಿ ರೂರಲ್ ಅಂತೇಳಿದೆಯಲ್ಲ 26 ಪೋಸ್ಟ್ ಇದೆ. 26 ಪೋಸ್ಟ್ ಏನದು SC ಪ್ರವರ್ಗದ ಪುರುಷ ಅಭ್ಯರ್ಥಿಗಳು. ಜೊತೆಗೆ ಗ್ರಾಮೀಣ ಪ್ರಮಾಣಪತ್ರ ಇದ್ದಿರ್ಬೇಕು ನಿಮ್ಮ ಹತ್ರ. ಗ್ರಾಮೀಣ ಪ್ರಮಾಣಪತ್ರ ಅಂದರೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಗ್ರಾಮೀಣ ಪ್ರದೇಶದಲ್ಲಿ ನೀವು ವಾಸಂಗ ಮಾಡಿದರೆ ನಿಮ್ಗೇನು ಮಾಡಿರ್ತಾರೆ ಅಂದರೆ ಗ್ರಾಮೀಣ ಪ್ರಮಾಣಪತ್ರ ಕೊಟ್ಟಿರ್ತಾರೆ. ಅಂಥವ್ರಿಗೆ 26 ಪೋಸ್ಟ್ ರಿಸರ್ವ್ ಇದೆ. ಅದೇ SC ಪ್ರವರ್ಗದ ಅಭ್ಯರ್ಥಿಗಳಿಗೆ ಅಂದರೆ ಎಕ್ಸ್ ಸರ್ವಿಸ್ಮ್ಯಾನ್, XSM ಅಂದರೆ ಎಕ್ಸ್ ಸರ್ವಿಸ್ಮ್ಯಾನ್ ಅಂದರೆ ಮಾಜಿ ಸೈನಿಕರು.
ಸೊ ಮಾಜಿ ಸೈನಿಕರ ಅವಲಂಬಿತರು, ಸೊ ಅವರಿಗೆ 10 ಪೋಸ್ಟು ರಿಸರ್ವ್ ಇದೆ. ಜೊತೆಗೆ KM ಅಂದರೆ ಕನ್ನಡ ಮಾಧ್ಯಮ. ಸೊ ಕನ್ನಡ ಮಾಧ್ಯಮ SC ಪ್ರವರ್ಗಕ್ಕೆ ಸಂಬಂಧಪಟ್ಟ ಹಾಗೆ 5 ಏನಿದೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗಿದೆ. ಅಂದರೆ ನೀವು 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದವರಿಗೆ ಈ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ನೀವಂತರ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆ, ಜೊತೆಗೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಇದೆ ಅಂದರೆ ಈ ಒಂದು 5 ಪೋಸ್ಟು ಕೂಡ ನಿಮಗೆ ಸಿಗುತ್ತೆ. ಜೊತೆಗೆ PD ಅಂದರೆ ಯೋಜನೆ ನಿರಾಶ್ರಿತ. ಸೊ ಯೋಜನೆ ನಿರಾಶ್ರಿತ ಸರ್ಟಿಫಿಕೇಟ್ ಯಾರ ಹತ್ರ ಇದೆ, ಸೊ ಅವರಿಗೆ ಈ ಒಂದು 5 ಪೋಸ್ಟ್ ಕೂಡ ರಿಸರ್ವೇಷನ್ ಇದೆ. ಈ ಪ್ರಾಜೆಕ್ಟ್ ಡಿಪೆಂಡೆಂಟ್ ಸರ್ಟಿಫಿಕೇಟ್ ಯಾರಿಗೆ ಸಿಗುತ್ತೆ ಅಂದರೆ ನಿಮ್ದು ಏನಾದರೂ ಜಮೀನು, ಹೊಲ, ಮನೆ, ನಿಮ್ಮದು ಆಸ್ತಿ ಪಾಸ್ತಿ ಏನಾದರೂ ಗೌರ್ಮೆಂಟ್ ಯಾವನ್ನ ಪ್ರಾಜೆಕ್ಟ್ಗಳು ಇರ್ತಾವಲ್ಲ, ಏನಿದು ಕೆನಾಲು, ಕೆರೆ, ಕುಂಟೆ, ಈ ಥರ ಗೌರ್ಮೆಂಟ್ ಪ್ರಾಜೆಕ್ಟ್ ಏನಾದ್ರು ರಸ್ತೆಗಳು, ರೋಡ್ಗಳು ಏನಾದ್ರು ಬಂದು ನಿಮ್ಮ ಜಮೀನಲ್ಲಿ ಅಂದರೆ ನಿಮ್ಮದು ಒಂದಷ್ಟು ಜಮೀನು ಗೌರ್ಮೆಂಟ್ ಕಡೆ ಹೋಗಿರ್ತಾವೆ ಒಂದು ಪ್ರಾಜೆಕ್ಟಲ್ಲಿ. ಸೊ ಅಂಥ ಟೈಮಲ್ಲಿ ನಿಮ್ಗೆ ಏನು ಮಾಡ್ತಾರೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಯೋಜನೆ ನಿರಾಶ್ರಿತ ಅಂತೇಳಿ. ಅಂಥ ಒಂದು ಅಭ್ಯರ್ಥಿಗಳಿಗೆ 5 ಪೋಸ್ಟ್ ರಿಸರ್ವ್ ಇದೆ. ಸೊ ಟೋಟಲಾಗಿ ನೋಡೋದಾದರೆ 100 ಪೋಸ್ಟು, ಈ ಒಂದೆಲ್ಲ ಟೋಟಲ್ ಮಾಡಿದರೆ 103 ಪೋಸ್ಟ್ ಆಗ್ತವೆ SC ಪ್ರವರ್ಗದ ಒಂದು ಅಭ್ಯರ್ಥಿಗಳಿಗೆ. ಸೊ ಈ ಮಹಿಳೆ ಅಭ್ಯರ್ಥಿಗಳು ಏನಿದೆ 34 ಪೋಸ್ಟು. SC ಮಹಿಳಾ ಅಭ್ಯರ್ಥಿಗಳು 34 ಜನ ಲಭ್ಯವಿರದಿದ್ದಲ್ಲಿ ಅಂದರೆ 34 ಜನ SC ಒಂದು ಮಹಿಳಾ ಅಭ್ಯರ್ಥಿಗಳು ಸಿಗದೇ ಇದ್ದ ಪಕ್ಷದಲ್ಲಿ ಇದೇ ಪ್ರವರ್ಗಕ್ಕೆ ಸೇರಿದೆ ಅಂದರೆ SC ಪ್ರವರ್ಗಕ್ಕೆ ಸೇರಿದ ಪುರುಷ ಅಭ್ಯರ್ಥಿಗಳಿಂದ ಈ ಒಂದು ಪೋಸ್ಟು ಫಿಲಪ್ ಮಾಡ್ಕೊಳ್ತಾರೆ ಸ್ನೇಹಿತರೆ. ನೋಡ್ಬೋದು. ನೋಡ್ಬೋದು ಸ್ನೇಹಿತರೆ, ನಾನು ಮುಂಚೆ ನಿಮಗೆ ಹೇಳಿದಾಗೆ ಈ ಒಂದು SC ಪ್ರವರ್ಗಕ್ಕೆ ಯಾವ ಥರ ಒಂದು ಅನ್ವಯ ಆಗಿದೆ ರೂಲ್ಸು. ಸೊ ಎಲ್ಲ ಪ್ರವರ್ಗಕ್ಕೂ ಕೂಡ ಅದೇ ರೀತಿ ಇರುತ್ತೆ. ಅಂದರೆ ಯಾರ ಹತ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆ ಅವರಿಗೆಲ್ಲ ಈ ಒಂದು ಮೇಗಿನ ಒಂದು ಲೈನ್ಗೆ ಏನಿದೆ 4, 5, 23, 5, 5 ಈ ಪೋಸ್ಟ್ ಸಿಗುತ್ತೆ. ಜೊತೆಗೆ ಹೆಣ್ಮಕ್ಳು ಯಾರಿದ್ದಾರೆ ಆ ಒಂದು ಪ್ರವರ್ಗಕ್ಕೆ ಸಂಬಂಧಪಟ್ಟವರು, ಸೊ ಈ ಒಂದು ಪೋಸ್ಟ್ ಸಿಗುತ್ತೆ ಅವರಿಗೆ. ಅವರಿಗೆ ಲಭ್ಯವಿಲ್ಲದೆ ಇದ್ದ ಪಕ್ಷದಲ್ಲಿ ಪುರುಷ ಅಭ್ಯರ್ಥಿಗಳನ್ನು ಭರ್ತಿ ಮಾಡ್ಕೊಳ್ತಾರೆ. ಯಾರ ಹತ್ರ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಅಂತೇಳಿ ಇರುತ್ತಲ್ವ, ಸೊ ಅಂಥವರಿಗೆ ಇದು ಸಿಗುತ್ತೆ. ಗ್ರಾಮೀಣ ಅಭ್ಯರ್ಥಿ ಅಂತೇಳಿ ನಿಮಗೆ ಗೊತ್ತಿರುವ ಹಾಗೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ನೀವು ಗ್ರಾಮೀಣ ಪ್ರದೇಶದಲ್ಲಿ ಓದಿರಬೇಕು. ಸೊ ಅಂಥ ಸಂದರ್ಭದಲ್ಲಿ ನಿಮಗೆ ಆ ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ಜೊತೆಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಮಾಜಿ ಸೈನಿಕರಿಗೆ ಸಿಗುತ್ತೆ. ಇದು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಅಂದರೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಕನ್ನಡ ಮೀಡಿಯಮಲ್ಲೇ ಓದಿರಬೇಕು. ಸೊ ಈ ಒಂದು ಲೈನ್ ಬಂದು ನಿಮಗೆ ಯೋಜನೆ ನಿರಾಶ್ರಿತ. ಸೊ ಆ ಒಂದು ಕ್ಯಾಟಗರಿದು ಎಲ್ಲ ಇವು ಟೋಟಲ್ ಪೋಸ್ಟ್ ಆಗಿರ್ತವೆ. ಸೊ ಇಲ್ಲಿ ನೋಡ್ಬೋದು, ನಾವೊಂದು ಜನರಲ್ ನೋಡಬೇಕಾದ್ರೆ ಇಲ್ಲಿ ನೋಡಿ, ಜನರಲ್ ಏನಿದೆ ನಿಮ್ಮ ಹತ್ರ ಯಾವುದೇ ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲ ಏನೂ ಇಲ್ಲ, ಎಂಥದ್ದು ಇಲ್ಲ ಅಂತಂದರೆ ನೀವು ಹೈಯೆಸ್ಟ್ ಮಾರ್ಕ್ಸು 47, 48, 49, 50ಕ್ಕೆ 50 ಹೊಡೆದಿರ್ತಿರಲ್ಲ. ಸೊ ಅಂಥ ಒಂದು ಅಭ್ಯರ್ಥಿಗಳಿಗೆ 75 ಜನರಲಲ್ಲಿ ಇದೆ. ಜೊತೆಗೆ ಜನರಲಲ್ಲಿ 114 ಮಹಿಳೆಯರಿಗಿದೆ. ಜನರಲಲ್ಲಿ 86 ಪೋಸ್ಟ್ ರೂರಲ್ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ದರೆ 86 ಪೋಸ್ಟ್ ಸಿಗುತ್ತೆ ಜನರಲಲ್ಲಿ. ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ 34 ಇದೆ. ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿದ್ದರೆ 17 ಇದೆ. ಯೋಜನೆ ನಿರಾಶ್ರಿತ ಇದ್ದರೆ 17 ಇದೆ. ಟೋಟಲ್ 343 ಪೋಸ್ಟ್ ಇದೆ ಸ್ನೇಹಿತರೆ. ಸೊ ಈ ಒಂದು ಎಲ್ಲ ಟೋಟಲ್ ನೋಡಿದರೆ 686 ಪೋಸ್ಟ್ ಆಗುತ್ತೆ ಸ್ನೇಹಿತರೆ. ನಾನು ನಿಮಗೆ ಹಿಂದಿನ ಒಂದು ವಿಡಿಯೋದಲ್ಲಿ ಮಾಡಿದ್ದೆ, ಜಸ್ಟ್ ನಾನು ಟೋಟಲ್ ಯಾವ್ಯಾವ ಕ್ಯಾಟಗರಿಗೆ ಎಷ್ಟು ಬರುತ್ತೆ ಅನ್ನತಕ್ಕಂಥದ್ದು ಮಾತ್ರ ಹೇಳಿದ್ದೆ. ಬಟ್ ಈ ಥರ ಎಲ್ಲ ಡಿವೈಡ್ ಕನ್ನಡ ಮಾಧ್ಯಮ ಗ್ರಾಮೀಣ ಎಷ್ಟೆಷ್ಟು ಬರುತ್ತೆ ಅಂತ ನಿಮಗೆ ಹೇಳಿದಿರಲಿಲ್ಲ. ಸೊ ನೋಡ್ಬೋದು ಸ್ನೇಹಿತರೆ. ಸೊ ಇಲ್ಲಿ ನೋಡ್ಬೋದು ನೀವು, ಚಾಲಕ ಪರಿಶಿಷ್ಟ ಜಾತಿ ಅಂದರೆ ಇದು SC ಕ್ಯಾಸ್ಟಿಗೆ ರಿಸರ್ವ್ ಆಗಿರ್ತವೆ. ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಂದರೆ ಮಾಜಿ ಸೈನಿಕರಿಗೆ 40 ಪೋಸ್ಟ್ ಇದೆ. ಯೋಜನೆ ನಿರಾಶ್ರಿತ ಇದ್ದವರಿಗೆ 15 ಪೋಸ್ಟ್ ಇದೆ. ಟೋಟಲ್ 55 ಪೋಸ್ಟು. ಡ್ರೈವರ್ ಪೋಸ್ಟ್ ಇದೆ ಪ್ರವರ್ಗ SC ಪ್ರವರ್ಗದವರಿಗೆ. ಜೊತೆಗೆ ನೋಡ್ಬೋದು ನೀವಿಲ್ಲಿ ಚಾಲಕ ನಿರ್ವಾಹಕ ಜನರಲ್ಲು ಅಂದರೆ ನಿಮ್ಮ ಹತ್ರ ಬರೀ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾತ್ರ ಇದೆ ಅಂಥವ್ರಿಗೆ 62 ಪೋಸ್ಟ್ ಇದೆ. ಹೆಣ್ಮಕ್ಳು ಇದ್ದರೆ 59 ಇದೆ.
ರೂರಲ್ ಸರ್ಟಿಫಿಕೇಟ್ ಇದ್ದವರಿಗೆ 50 ಪೋಸ್ಟ್ ಇದ್ದಾವೆ. ಎಕ್ಸ್ ಸರ್ವಿಸ್ ಮೆನ್ ಮಾಜಿ ಸೈನಿಕರಿಗೆ 56 ಪೋಸ್ಟ್ ಇದೆ. ಕನ್ನಡ ಮಾಧ್ಯಮ ಇದ್ದವರಿಗೆ 10 ಪೋಸ್ಟ್ ಇದೆ. ಯೋಜನೆ ನಿರಾಶ್ರಿತ 22 ಇದೆ. ಟೋಟಲು 259 ಡ್ರೈವರ್ ಕಂಡಕ್ಟರ್ ಪೋಸ್ಟ್ ಇದೆ ಸ್ನೇಹಿತರೆ. ಸೊ ನೋಡ್ಬೋದು ಈ ರೀತಿಯಾಗಿ ಅವರು ಇವಾಗ ಈ ಒಂದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಸ್ನೇಹಿತರೆ. ಸೊ ನೋಡ್ಬೋದು ನೀವು ಇಲ್ಲಿ ಮುಖ್ಯ ಸಿಬ್ಬಂದಿ ವ್ಯವಸ್ಥಾಪಕರು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಹುಬ್ಬಳ್ಳಿ. ಸೊ 25ನೇ ತಾರೀಕಿಗೆ ಈ ಒಂದು ನೋಟಿಫಿಕೇಷನ್ ಹೊರಡಿಸಿದ್ದಾರೆ ಸ್ನೇಹಿತರೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ. ಸೊ ಇದೆಲ್ಲ ನೋಡಿದ ಮೇಲೆ ನೀವು ಒಂದು ಉದಾಹರಣೆಗೆ ಹೇಳಬೇಕಾದ್ರೆ ಈ ಒಂದು 21,000 ಅಭ್ಯರ್ಥಿಗಳಲ್ಲಿ ಒಂದು 40% ಅಭ್ಯರ್ಥಿಗಳು 40+ ಅಂಕ ಪಡಿತಾ ಇದ್ದಾರೆ. ಸೊ ನನ್ನ ಅಂದಾಜು ಪ್ರಕಾರ 8,000+ ಅಭ್ಯರ್ಥಿಗಳು 40 ಮೇಲೆ ಅಂಕ ತೊಗೊಂಡಿದ್ದವ್ರು ಇರ್ತಾರೆ. 8,000 ಅಭ್ಯರ್ಥಿಗಳು. ಸೊ ಈ ಒಂದು 8,000 ಅಭ್ಯರ್ಥಿಗಳಲ್ಲಿ ನೀವು ಯಾವ ಇದರಲ್ಲಿ ಸೆಲೆಕ್ಟ್ ಆಗ್ತೀರಾ, ಎಷ್ಟಕ್ಕೆ ನಿಲ್ಲಬಹುದು ಕಟ್ ಆಫ್ ಅಂತಕ್ಕಂಥದ್ದು ನೀವೇ ಕ್ಯಾಲ್ಕುಲೇಷನ್ ಮಾಡ್ಬೋದು ಸ್ನೇಹಿತರೆ. ಸೊ ನೋಡೋಣ ಮುಂದಿನ ದಿನದಲ್ಲಿ ಒಂದು ಅಂದಾಜು ಕಟ್ ಆಫ್ ನಾನು ನಿಮಗೆ ಮಾಡಿಕೊಡ್ತೀನಿ ಸ್ನೇಹಿತರೆ. ಸೊ ಅದರಿಂದ ನನ್ನ ಚಾನಲನ್ನು ನಿರಂತರವಾಗಿ ವೀಕ್ಷಿಸುತ್ತಾ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳುತ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದರೆ ಖಂಡಿತವಾಗ್ಲೂ ಕಾಮೆಂಟಲ್ಲಿ ಕೇಳ್ಬೋದು ಅಂತ ಹೇಳುತ್ತಾ ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.